Welcome back to Bhavadnanantara. I am Chidanand Mugli. Let's float in the ocean of knowledge. In today's class, I am discussing data interpretation 10th problem. 10ನೇ problem ನ ಇವತ್ತು ನೋಡೋಣಂತೆ. Data interpretation daily DI question number 10. Direction ಕೊಟ್ಟಿದ್ದಾರೆ, table provide ಮಾಡಿದ್ದಾರೆ. Read the following information carefully and answer the question based on it. The given table shows monthly income of 5 different persons. 5 different persons monthly income na ಕೊಟ್ಟಿದ್ದಾರೆ ಟೇಬಲ್ ನಲ್ಲಿ and the percentage distribution of monthly expenses on different items of them. ಅವ್ರದ್ದು percentage ಕೊಟ್ಟಿದ್ದಾರೆ, expenses percentage according to the items, different items ಮೇಲೆ ಎಷ್ಟು percent expense ನ ಅವರು ಹಾಕ್ತಾರೆ ಅಥವಾ ಎಷ್ಟು ಎಕ್ಸ್ಪೆನ್ಸ್ ಮಾಡ್ತಾರೆ ಅನ್ನೋದನ್ನ ಪರ್ಸೆಂಟೇಜ್ ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಎ ಬಿ ಸಿ ಡಿ ಇ 5 ಜನ ಕೊಟ್ಟಿದ್ದಾರೆ. ಹಾಗೆ ಅವ್ರ ಮಂತ್ಲಿ ಇನ್ಕಮ್ ಬಂದ್ಬಿಟ್ಟು 20,000, 25,000, 15,000, 12,000 ಹಾಗೆ 18,000. ಆಮೇಲೆ ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ಆನ್ ರೆಂಟ್ ಒಂದನೇ ಕಾಲಮ್ ನಲ್ಲಿ ಇದೆ. ಹಾಗೆ ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ಆನ್ ಟ್ರಾವೆಲ್, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ಆನ್ ಎಂಟರ್ಟೈನ್ಮೆಂಟ್. ಫಸ್ಟ್ ಪ್ರಾಬ್ಲಮ್ ನೋಡೋಣಂತೆ. ವಾಟ್ ಈಸ್ ದ ಸಮ್ ಆಫ್ yearly expenditure on entertainment of B, yearly expenditure on travel of D and yearly saving of E. D ಮತ್ತು B ದು ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ. ಓಕೆ, ಅದರದ ಎಕ್ಸ್ಪೆಂಡಿಚರ್ ನ ಪರ್ಸೆಂಟೇಜ್ ಮೇಲೆ ಪ್ರೊವೈಡ್ ಕಂಡು ಹಿಡ್ಕೋಬಹುದು. ಆದ್ರೆ ಇಯರ್ಲಿ ಸೇವಿಂಗ್ ಆಫ್ ಇ ಅಂತಂದಾಗ ಟೋಟಲ್ ಇನ್ಕಮ್ ಬಂದ್ಬಿಟ್ಟು 100% ಇರುತ್ತೆ. ಇನ್ಕಮ್ ಬಂದ್ಬಿಟ್ಟು 100% ಇರುತ್ತೆ. ಅದರಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ ಪರ್ಸೆಂಟೇಜ್ ನ ಲೆಸ್ ಮಾಡಿದ್ರೆ ನಮಗೆ ಸೇವಿಂಗ್ ಪರ್ಸೆಂಟೇಜ್ ಸಿಗುತ್ತೆ. ತಿಳಿತಾ? ಟೋಟಲ್ ಇನ್ಕಮ್ 100% ಇರುತ್ತೆ. ಅದರಲ್ಲಿ ಎಕ್ಸ್ಪೆಂಡಿಚರ್ ಪರ್ಸೆಂಟೇಜ್ ಆಫ್ ಎಕ್ಸ್ಪೆಂಡಿಚರ್ ಲೆಸ್ ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಆಫ್ ಸೇವಿಂಗ್ ಸಿಗುತ್ತೆ. ಇದೊಂದು ನೆನಪಿರ್ಲಿ. ಓಕೆ, ಫಸ್ಟ್ ನೋಡ್ಕೊಳ್ಳೋಣಂತೆ. ಬಿ ಎದ್ರ ಮೇಲೆ ಖರ್ಚು ಮಾಡಿದ್ದು? ಎಂಟರ್ಟೈನ್ಮೆಂಟ್ ಮೇಲೆ ಖರ್ಚು ಮಾಡಿದ್ದು. ಬಿ ಎಂಟರ್ಟೈನ್ಮೆಂಟ್ ಮೇಲೆ ಖರ್ಚು ಮಾಡಿದ್ದು ಎಷ್ಟಿದೆ? 40% ಇದೆ. ಬಿ ಟೋಟಲ್ ಇನ್ಕಮ್ ಎಷ್ಟಿದೆಪ್ಪ ಅಂತಂದ್ರೆ 25,000. ಅದ್ರ ಮೇಲೆ 40% ಎಲ್ಲಿ ಮಾಡ್ತಿದ್ದಾನೆ? ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾನೆ ಮಂತ್ಲಿ. ಎಷ್ಟಾಗತ್ತೆ? 2 ತೆಗಿತಾ ಇದ್ದೀನಿ. 25 ನಾಲ್ಕಲೆ 100, ಈ 0 ಅಂದ್ರೆ 10,000 ಮಂತ್ಲಿ. 10,000 ಎದ್ರ ಮೇಲೆ ಖರ್ಚು ಮಾಡ್ತಿದ್ದಾನಪ್ಪ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಮೇಲೆ ಬಿ ಖರ್ಚು ಮಾಡ್ತಿದ್ದಾನೆ. ಆಮೇಲೆ ಬಿ ಆಯ್ತು. ಡಿದ್ ಬಂದ್ರೆ ಡಿ ನೋಡಿ ಎದ್ರ ಮೇಲೆ ಕೊಟ್ಟಿದ್ದಾರೆ? ಟ್ರಾವೆಲ್ ಅಂತ ಕೊಟ್ಟಿದ್ದಾರೆ. ಟ್ರಾವೆಲ್ ಮೇಲೆ ಖರ್ಚು ಮಾಡೋದು ಎಷ್ಟು? 24% ಆಫ್ ಇನ್ಕಮ್. ಇನ್ಕಮ್ ಇದ್ದಿದ್ದು ಎಷ್ಟಪ್ಪ ಅಂತಂದ್ರೆ ಒಂದು 12,000. ಅದರಲ್ಲಿ 24% ಏನ್ ಮಾಡ್ತಾ ಇದ್ದಾನೆ? ಖರ್ಚು ಮಾಡ್ತಾ ಇದ್ದಾನೆ. 24% ಅಂತಂದ್ರೆ ಇವೆರಡು 0 ಹೋಯ್ತು. 12 ನಾಲ್ಕಲೆ 48, 12 ಎರಡ್ಲೆ 24 ಪ್ಲಸ್ 4 28. ಈ 0 ಒಂದು ಆಡ್ ಮಾಡಬೇಕು ಅಷ್ಟೇ. 2,880 ಆಗತ್ತೆ. ಹಾಗೆ ಇದ್ ಬಂದ್ರೆ ಸೇವಿಂಗ್ ಕಂಡು ಹಿಡ್ಕೋಬೇಕು. ನಾ ಇದ್ದು ಟೋಟಲ್ ಪರ್ಸೆಂಟೇಜ್ ಆಫ್ ಇನ್ಕಮ್ ಅಂತಂದ್ರೆ 100% ಇರುತ್ತೆ. ಅದರಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ ಪರ್ಸೆಂಟೇಜ್ ನ ಲೆಸ್ ಮಾಡಬೇಕು. ಏನೇನು ಲೆಸ್ ಮಾಡಬೇಕು? 30% ಪ್ಲಸ್ 30% ಪ್ಲಸ್ 22%. ಇಲ್ಲಿದ ನೋಡಿ, ಇವು ಮೂರು ಕೂಡಿಸಿ 100% ನಲ್ಲಿ ಲೆಸ್ ಮಾಡಬೇಕು ಅಂದಾಗ ನಮಗೆ ಸೇವಿಂಗ್ ಪರ್ಸೆಂಟೇಜ್ ಸಿಗುತ್ತೆ. 30 60 ಪ್ಲಸ್ 22, 60ಗೆ 22 ಆಡ್ ಮಾಡಿದ್ರೆ 82 ಆಗುತ್ತೆ. ಅಂದ್ರೆ 82. 100 ಒಳಗೆ 82 ಲೆಸ್ ಮಾಡಿದ್ರೆ ನಾವು ಬರುವಂತ ಪರ್ಸೆಂಟೇಜ್ ಎಷ್ಟಾಗಿರುತ್ತೆ? 18 ಆಗಿರುತ್ತೆ. ಓಕೆ, ಇನ್ಕಮ್ ಎಷ್ಟಿದೆ? 18,000. ಸೇವಿಂಗ್ ಪರ್ಸೆಂಟೇಜ್ ಎಷ್ಟಿದೆ? 18%. ಇವೆರಡು 0 ಹೋದು. 18% 18 ಬರ್ಕೋತಾ ಇದೀನಿ. ಹಾಗೆ ಅವೆರಡು 0 ಕ್ಯಾನ್ಸಲ್ ಮಾಡ್ತಾ ಇದೀನಿ. 18 ಹೇಗ್ ಮಾಡ್ತೀರಿ? 18 ಅಂತ ಗುಣಿಸ್ಕೊಂತ ಕುಂದ್ರಕ್ ಆಗಲ್ಲ. 18 20 ಮಾಡ್ಕೊಂಬಿಡಿ ಫಸ್ಟ್. 18 20 ಎಷ್ಟಾಗತ್ತೆ? 18 ಎರಡ್ಲೆ 36, ಹೌದಾ? 360 ಆಯ್ತು. 18 20 ಅಂತಂದ್ರೆ
18 ಎರಡ್ಲೆ 36, ಅದರಲ್ಲಿ 36 ಲೆಸ್ ಮಾಡಿಬಿಟ್ರೆ 18 ಬರುತ್ತೆ ನಮ್ಗೆ. ಅಂದ್ರೆ ಬರುವಂತ ಆನ್ಸರ್ ಏನಾಗಿರುತ್ತೆ 324 ಆಗಿರುತ್ತೆ. ಇದೊಂದು 0 ಆಡ್ ಮಾಡಿಬಿಟ್ರೆ 3240. ಟೋಟಲ್ ಮಂತ್ಲಿ ಎಕ್ಸ್ಪೆನ್ಸಸ್ ಇವೆರಡು ಮಂತ್ಲಿ ಎಕ್ಸ್ಪೆನ್ಸಸ್. ಇದು ಮಂತ್ಲಿ ಇನ್ಕಮ್ ಆಗಿರುತ್ತೆ. ಯಾರ್ದು? ಇದು ಇದ್ದು ಡಿ ಬಿ ಅಕಾರ್ಡಿಂಗ್ ಟು ದೇರ್ ನೇಮ್ ಬರ್ದಿದ್ದೀನಿ ಆಲ್ರೆಡಿ ನಾನು. ಅವನ್ನೆಲ್ಲ ಆಡ್ ಮಾಡಿ ಫಸ್ಟ್, ಆಮೇಲೆ ಇಯರ್ಲಿ ಮಾಡ್ಕೊಂಡ್ಬಿಡೋಣ ಅಂತ. ಆಡ್ ಮಾಡ್ಬೇಕಾದ್ರೆ 0 0 8 4 12 8 2 11 11. ಓಕೆ, 0 0 ಆಯ್ತು, 8 4 12 ಆಯ್ತು, 8 2 10 ಪ್ಲಸ್ 11 ಆಯ್ತು. ಆಮೇಲೆ 2 3 5 1 6 ಆಗತ್ತೆ. 6 ಈ ಒಂದಕ್ಕೆ 1 16,120. ಇದೇನು ಮಂತ್ಲಿ ಟೋಟಲ್ ಸಿಕ್ತು ನಮ್ಗಿಲ್ಲಿ. ಎಕ್ಸ್ಪೆಂಡಿಚರು ಪ್ಲಸ್ ಸೇವಿಂಗ್, ಇಬ್ಬರದು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಮಂತ್ಲಿ ಸಿಕ್ತು. ಈಗ ನಾ 12 ಇಂಟು 12 ಮಾಡಿದ್ರೆ ಒಂದು ಆನ್ಸರ್ ಬರುತ್ತೆ ಇದರಲ್ಲಿ. 12 0 0, 12 2 24, 2 ಕೈಲ ಕೊಡ್ತಾ ಇದ್ದೀನಿ. 12 12 2 14, 1 ಕೈಲ ಕೊಡ್ತಾ ಇದ್ದೀನಿ. 12 6 72 1 73, 12 12 12 7 19. ಆನ್ಸರ್ ಬಂದ್ಬಿಟ್ಟು 1,93,440. 1,93,440 ಆನ್ಸರ್ ಬಿ ಬಂದಿರುತ್ತೆ. ನೆಕ್ಸ್ಟ್ ಬಂದ್ರೆ, what is the difference between the yearly saving of A and B together and C, D, E together? ಕ್ಯಾಲ್ಕುಲೇಟಿವ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಲಾಂಗೇ ಆಗುತ್ತೆ ಎಲ್ಲ ತಿಳಿಸ್ಕೊಂತ ಹೋದ್ರೆ. ಸೊ ಏನ್ ಮಾಡೋಣ ಅಂತಂದ್ರೆ ಫಾಸ್ಟ್ ಆಗಿ ಬಿಡಿಸ್ಕೊಂತ ಹೋಗ್ಬಿಡೋಣ ಅಂತ. ಸೇವಿಂಗ್ ಕೇಳಿದರೆ ಇವಷ್ಟು ಎಕ್ಸ್ಪೆನ್ಸಸ್ ಪರ್ಸೆಂಟೇಜ್ ನ ಕೂಡಿಸ್ಬಿಟ್ಟು 100 ಲೆಸ್ ಮಾಡಿದ್ರೆ ನಮಗೆ ಸೇವಿಂಗ್ ಪರ್ಸೆಂಟೇಜ್ ಸಿಗುತ್ತೆ. ಆಲ್ರೆಡಿ ನಮಗೆ ಗೊತ್ತಿರುತ್ತೆ. ಸೊ ಟೋಟಲ್ ಎಕ್ಸ್ಪೆಂಡಿಚರ್ದು ಪರ್ಸೆಂಟೇಜ್ ನ ಇಲ್ಲಿ ಬರ್ಕೊಂಡ್ಬಿಡ್ತೀನಿ. 15 24 ಪ್ಲಸ್ 34 73 ಆಗುತ್ತೆ. ಆಮೇಲೆ 20 30 40 90 ಆಗುತ್ತೆ. ಆಮೇಲೆ 40 16 14 70 ಆಗುತ್ತೆ. ಆಮೇಲೆ 18 24 22 64 ಆಗುತ್ತೆ. ಆಮೇಲೆ 30 30 60 ಪ್ಲಸ್ 22 82 ಆಗುತ್ತೆ. ಇದರಲ್ಲಿ ಸೇವಿಂಗ್ ಪರ್ಸೆಂಟೇಜ್ ನೋಡೋದಾದ್ರೆ 100 ಲೆಸ್ ಮಾಡಬೇಕು. 73 100 73 ಲೆಸ್ ಮಾಡಿದ್ರೆ 27 ಬರುತ್ತೆ. ಡಿವೈಡೆಡ್ ಬೈ 100 ಹಚ್ಕೋತಾ ಇದ್ದೀನಿ. ಆಮೇಲೆ ಇಂಟು 20,000 ಆಲ್ರೆಡಿ ಮಾಡ್ಬೇಕಾಗಿರುತ್ತೆ, ನಾವಿಲ್ಲ ನೆಕ್ಸ್ಟ್ ಮಾಡ್ಬೇಕಲ್ಲ. ಸೊ ಇಲ್ಲೇ ಇಂಟು 20,000 ಹಚ್ಕೋತಾ ಇದ್ದೀನಿ. ನೆಕ್ಸ್ಟ್ 190 10% ಬರುತ್ತೆ ಇಂಟು 25,000. ನೆಕ್ಸ್ಟ್ 70% ಇದೆ, 30 ಡಿವೈಡೆಡ್ ಬೈ 100 ಬರುತ್ತೆ ಇಂಟು 15,000. 64 ಇದೆ ಅಂದ್ರೆ 36 ಬರುತ್ತೆ ಇಂಟು 12,000. ಆಮೇಲೆ 82 ಇದೆ, ಇನ್ನಾಲೆ ಮಾಡಿರೋ ಹಾಗೆ ಏನ್ ಬರುತ್ತೆ 18% ಬರುತ್ತೆ. 18 ಡಿವೈಡೆಡ್ ಬೈ 100 ಇಂಟು 18,000. ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಎಲ್ಲ 0ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇನ್ ಮಲ್ಟಿಪ್ಲಿಕೇಶನ್ ಅಷ್ಟೇ ಉಳಿದಿರುತ್ತೆ. 27 2 54 5,400 ಆಯ್ತು. 25 10 250 ಪ್ಲಸ್ 1 0 ಕೊಡ್ಬೇಕು. ಆಮೇಲೆ 30 15 3 15 45, ಆಮೇಲೆ 2 0 ಕೊಡ್ಬೇಕು. ಇದ್ರದೊಂದು 0 ಇದ್ರದೊಂದು 0. ಆಮೇಲೆ 12 6 72 7 ಕೈಲ ಬರ್ಕೋತಾ ಇದ್ದೀನಿ. 12 3 36 ಪ್ಲಸ್ 6 43 4,320 ಆಗುತ್ತೆ. ಇಲ್ಲೊಂದು 0 ಇರುತ್ತಲ್ಲ ಅದನ್ನ ಆಡ್ ಮಾಡ್ತಾ ಇದ್ದೀನಿ. ಹಾಗೆ 18 ಏನಾಲೆ ಕ್ಯಾಲ್ಕುಲೇಷನ್ ಮಾಡಿದ್ದೇ ಇದೆ. ಏನಪ್ಪಾ ಅಂತಂದ್ರೆ 3,240 ಅಂದ್ರೆ 180 ಇಂಟು 18 ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಾಗಿದೆ. ಈಗ ಇದ್ರದ್ದು ಏನ್ ಕೇಳಿದ್ದಾರೆ, ಇಯರ್ಲಿ ಸೇವಿಂಗ್ ಆಫ್ ಎ ಅಂಡ್ ಬಿ ಟುಗೆದರ್ 2 ಕೂಡಿಸ್ಬೇಕು. ಹಾಗೆ ಸಿ ಡಿ ಇ ಟುಗೆದರ್ 3 ಕೂಡಿಸ್ಬೇಕು. ಇವು 3 ಕೂಡಿಸಿ ಇವು 3 ಕೂಡಿಸ್ಬೇಕು. 5,400 ಪ್ಲಸ್ 2,500
7,900 ಆಗುತ್ತೆ. 5,400 ಪ್ಲಸ್ 2,500 7,900 ಆಗುತ್ತೆ. ಹಾಗೆ 4,500 ಪ್ಲಸ್ 4,320 4,000 4,000 8,000 ಪ್ಲಸ್ 500 ಪ್ಲಸ್ 300 800 8,820 8,820 ಪ್ಲಸ್ 3,240 2 ಇಂಟು 10 3 ಇಂಟು 12 13. ಓಕೆ, ಸಾರಿ ತಪ್ಪಾಯ್ತಿಲ್ಲ ಇದು. 8 3 8 4 12 ಅಂದ್ರೆ 12,060 ಬರುತ್ತೆ. ಇದನ್ನ 3 ಕೂಡಿಸಿದ್ರೆ 12,060 ಬರುತ್ತೆ. ಇವನ್ 2 ಕೂಡಿಸಿದ್ರೆ 7,900 ಬರುತ್ತೆ. ಏನ್ ಮಾಡ್ಬೇಕು? ಡಿಫರೆನ್ಸ್ ನ ಕಂಡುಹಿಡಿಬೇಕಾಗತ್ತೆ. 12,060ರಲ್ಲಿ 7,900 ಲೆಸ್ ಮಾಡ್ಬೇಕಾಗಿರುತ್ತೆ. 12,060ರಲ್ಲಿ 7,900 ಲೆಸ್ ಮಾಡ್ಬೇಕಾದ್ರೆ 0 0 6 6 10 9 ಕಳೆದ್ರೆ 1. 12ರಾಗೆ 8 ಕಳಿಬೇಕು, 4 ಬರುತ್ತೆ, 1 ಕೈಲ 0. 4,160 ಬಂತು. ಇದು ಮಂತ್ಲಿ ಡಿಫ್ರೆನ್ಸ್ ಬಂತು ನಮ್ಗೀಗ. ಅವ್ರ ಕೇಳಿರೋದು ಇಯರ್ಲಿ ಡಿಫ್ರೆನ್ಸ್. ಇಯರ್ಲಿ ಡಿಫ್ರೆನ್ಸ್ ಮಾಡ್ಬೇಕಾದ್ರೆ ಇದಕ್ಕೆ ಮಲ್ಟಿಪ್ಲಿಕೇಶನ್ 12 ಮಾಡಿದ್ರೆ ಮುಗೀತು. ಹೇಗ್ ಮಾಡ್ತೀರಿ? ನಾ ಫಸ್ಟ್ 10 ಮಾಡ್ಕೊಂಡ್ಬಿಡ್ತೀನಿ. 10 ಮಾಡ್ಕೊಂಡ್ರೆ 41,600 ಆಯ್ತು. ಹಾಗೆ 4,160 ಇಂಟು 2 416 ಇಂಟು 2 ಮಾಡಿದ್ರೆ 832 ಬರುತ್ತೆ. 832 ಅದ್ರ ಮುಂದೆ 0 ಹಾಕಿದ್ರೆ 8,320 ಆಗತ್ತೆ. 8,320ನ ಇದಕ್ಕೆ ಆಡ್ ಮಾಡಿಬಿಟ್ರೆ ನಮಗೆ ಬರೋ ಆನ್ಸರ್ ಏನಾಗಿರುತ್ತಪ್ಪ ಅಂತಂದ್ರೆ 49,920 ಆಗಿರುತ್ತೆ. ಎಲ್ಲಿದೆ ಆನ್ಸರ್? ಆಪ್ಷನ್ ನಂಬರ್ ಸಿ. ಓಕೆ, ಸೆಕೆಂಡ್ ಪ್ರಾಬ್ಲಮ್ ಆಯ್ತು. ಥರ್ಡ್ ಪ್ರಾಬ್ಲಮ್ ನೋಡೋಣಂತೆ. ಇಫ್ ದ ಇಯರ್ಲಿ ಸೇವಿಂಗ್ ಆಫ್ ಸಿ ಇನ್ಕ್ರೀಸ್ಡ್ ಬೈ 20%. ಇಯರ್ಲಿ ಸೇವಿಂಗ್ ಆಫ್ ಸಿ, ಸೇವಿಂಗ್ ಕೊಟ್ಟಿದ್ದಾರೆ, ಸೇವಿಂಗ್ ನ ಏನ್ ಮಾಡ್ಬೇಕು? 20% ಇನ್ಕ್ರೀಸ್ ಮಾಡ್ಬೇಕಂತೆ. ದೆನ್ ಇಯರ್ಲಿ ಸೇವಿಂಗ್ ಆಫ್ ಸಿ ಈಸ್ ಹೌ ಮಚ್ ಪರ್ಸೆಂಟೇಜ್ ಮೋರ್ ಆರ್ ಲೆಸ್ ದನ್ ದ ಇಯರ್ಲಿ ಎಕ್ಸ್ಪೆಂಡಿಚರ್ ಆಫ್ ಬಿ ಆನ್ ರೆಂಟ್. ಇಯರ್ಲಿ ಎಕ್ಸ್ಪೆಂಡಿಚರ್ ಆಫ್ ಬಿ ಆನ್ ರೆಂಟ್. ರೆಂಟ್ ಮೇಲೆ ಬಿ ಸೇವಿಂಗ್ ಎಕ್ಸ್ಪೆಂಡಿಚರ್ ಮಾಡೋದು ಏನಿರುತ್ತಲ್ಲ ಅದು ಎಷ್ಟು ಹೆಚ್ಚಿಗೆ ಆಗುತ್ತೆ, ಹೆಚ್ಚು ಅಥವಾ ಕಡಿಮೆ ಪರ್ಸೆಂಟೇಜ್ ನಲ್ಲಿ ಕೇಳಿದ್ದಾರೆ. ಅದಕ್ಕಿಂತ ಸಿ ದ ಸೇವಿಂಗ್ 20% ಇನ್ಕ್ರೀಸ್ ಮಾಡಿ ಆದ್ಮೇಲೆ. ಓಕೆ, ನೋಡೋಣ ಅಂತ. ಏನ್ ಕೇಳಿದರೆ? ಫಸ್ಟ್ ಸಿ ದ ಸೇವಿಂಗ್ ಇನ್ನಾಳೆ ಕಂಡು ಹಿಡ್ಕೊಂಡಿದ್ವಿ ನಾವು. ಏನಾರ ಬರ್ಕೊಂಡಿದ್ರೆ ಓಕೆ, ಬರ್ಕೊಂಡಿರ್ಲಿಲ್ಲ ಅಂದ್ರೆ ಇಲ್ಲಿರುತ್ತೆ ನೋಡಿ. ಸೇವಿಂಗ್ ಬಂದ್ಬಿಟ್ಟು ಸಿ ಇದ್ದು 14 4,500 ಇದೆ. ಮಂತ್ಲಿ ಸೇವಿಂಗ್ ಏನಿದೆ? ಸಿ ಇದ್ದು 4,500 ಇದೆ. ಅದಕ್ಕೆ ಏನ್ ಮಾಡೋಣ? ಅದನ್ನ ಇಯರ್ಲಿ ಸೇವಿಂಗ್ ಮಾಡ್ಕೊಳ್ಳಂತೆ ಇಂಟು 12 ಮಾಡಬೇಕು. 12 ಐದ್ಲೆ 60, 6 ಕೈಲ ಕೊಡ್ತಾ ಇದ್ದೀನಿ. 12 4 48 ಪ್ಲಸ್ 6 54. ಹಾಗೆ 2 0 ಮುಂದಿಟ್ಬಿಟ್ರೆ 54,000 ಆಯ್ತು. ಏನಿದು? ಇಯರ್ಲಿ ಸೇವಿಂಗ್ ಆಫ್ ಬಿ, ಸಾರಿ ಇಯರ್ಲಿ ಸೇವಿಂಗ್ ಆಫ್ ಸಿ, ಸಿ ಇದ್ದಾಯ್ತು. ಇದಕ್ಕೆ 20% ಆಡ್ ಮಾಡಬೇಕು. 20% ಆಡ್ ಮಾಡಬೇಕು ಅಂದಾಗ ಇವೆರಡು 0 ಹೋದು, ಈ ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. 54 ಆಡ್ಲೆ 54 ಇಂಟು 54 108. ಹಾಗೆ ಈ 0ಕ್ಕೆ ಈ 0, ಹಾಗೆ ಈ 0ಕ್ಕೆ ಈ 0 ಎರಡು ಆಡ್ ಮಾಡ್ತಾ ಇದ್ದೀನಿ. ಎಷ್ಟಾಯ್ತು? 10,800 ಆಯ್ತು. ನೆಕ್ಸ್ಟ್ ಬಂದ್ರೆ ಏನಿರುತ್ತೆ? 10,800 ಪ್ಲಸ್ 54,000. ಯಾಕ? ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. 54,000 ಪ್ಲಸ್ 10,800 ಎಷ್ಟಾಗತ್ತೆ ನೋಡಿ? 64,800 ಆಯ್ತು. ಇನ್ಕ್ರೀಸ್ಡ್ ಸೇವಿಂಗ್ ಆಫ್ ಸಿ, ಇನ್ಕ್ರೀಸ್ ಸೇವಿಂಗ್ ಆಫ್ ಸಿ 64,800 ಬಂತು. ಆಮೇಲೆ ದೆನ್ ಎದಕ್ಕೆ ಕಂಪೇರ್ ಮಾಡಬೇಕು? ಪರ್ಸೆಂಟೇಜ್ ಮೋರ್ ಆರ್ ಲೆಸ್ ದನ್ ದ ಇಯರ್ಲಿ ಎಕ್ಸ್ಪೆಂಡಿಚರ್ ಆಫ್ ಬಿ ಆನ್ ರೆಂಟ್. ರೆಂಟ್ ಮೇಲೆ ಇಯರ್ಲಿ ಎಕ್ಸ್ಪೆಂಡಿಚರ್ ಬಿ ಮಾಡ್ತಾನಲ್ಲ ಅದಕ್ಕೆ ಕಂಪೇರ್ ಮಾಡಬೇಕಾಗಿರುತ್ತೆ. 25,000 ಒಂದು ಇನ್ಕಮ್ ಇದೆ, ರೆಂಟ್ ಮೇಲೆ ಮಾಡುವಂತ ಎಕ್ಸ್ಪೆಂಡಿಚರ್ 20% ಇದೆ. 25 ಅಲ್ಲೇ 50, 5,000 ಆಯ್ತು. ಅದಕ್ಕೆ 12 ಮಾಡಿದ್ರೆ ಇಂಟು 12 ಮಾಡಿದ್ರೆ 60,000 ಬರುತ್ತೆ. 5 12 ಸಾರಿ 12 5 60, 3 0 3 0 ಇಡ್ತಾ ಇದ್ದೀನಿ 60,000.
ಎಷ್ಟು ಹೆಚ್ಚಿಗೆ ಇದೆ? 60ಲಿಂದ 64,800, 4,800 ರೂಪಾಯಿ ಡಿಫ್ರೆನ್ಸ್ ಇದೆ. ಸಿ ದ ಸೇವಿಂಗ್ ಬಂದ್ಬಿಟ್ಟು ಎದ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ? 60,000 ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಬೇಸ್ 60,000 ಬರುತ್ತೆ. ಇಂಟು 100 ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಇವೆರಡು 0 ಇವೆರಡು 0 ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇವೆರಡು 0 ಇವೆರಡು 0 ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. 6 8 48. ಸೊ 8% ಏನ್ ಬರುತ್ತಪ್ಪ ಅಂತಂದ್ರೆ ಮೋರ್ ಇದೆ. ಎದಕ್ಕಿಂತ? ಬಿದ್ದು ಎಕ್ಸ್ಪೆಂಡಿಚರ್ಗಿಂತ ಸಿದ್ದು ಸೇವಿಂಗ್ 20% ಇನ್ಕ್ರೀಸ್ ಮಾಡಿದ್ಮೇಲೆ. ಅಂದ್ರೆ ಆನ್ಸರ್ ಡಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬಂದ್ರೆ ಫೋರ್ತ್ ಒನ್ ಪ್ರಾಬ್ಲಮ್. ಏನ್ ಕೇಳಿದಾರೆ ನೋಡಿ, ಇದು ಕೂಡ ಕ್ಯಾಲ್ಕುಲೇಟಿವ್ ಆಗಿರುತ್ತೆ. ಇಯರ್ಲಿ ಎಕ್ಸ್ಪೆಂಡಿಚರ್ ಆನ್ ರೆಂಟ್ ಅಂಡ್ ಟ್ರಾವೆಲ್. ರೆಂಟ್ ಹಾಗೆ ಟ್ರಾವೆಲ್ ಆಫ್ ಎ ಅಂಡ್ ಬಿ ಟುಗೆದರ್. ಎ ಮತ್ತು ಬಿ ದು ಟುಗೆದರ್ ಅಂದ್ರೆ ಎರಡು ಕೂಡಿಸ್ಬೇಕು. ರೆಂಟ್ ಮತ್ತು ಟ್ರಾವೆಲ್ ಪರ್ಸೆಂಟೇಜ್ ಇವೆರಡು. ಆಮೇಲೆ ಬಿದ್ದು ಹಾಗೆ ಕಂಡುಹಿಡಿಬೇಕು. ಇಬ್ಬರದು ಕಂಡುಹಿಡ್ಕೊಂಡ್ಬಿಟ್ಟು ಆಮೇಲೆ ಈಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟೇಜ್, ಇದಕ್ಕೂ ಕೂಡ ಪರ್ಸೆಂಟೇಜ್ ಕಂಡುಹಿಡಬೇಕಾಗಿರುತ್ತೆ. ಆಫ್ ಇಯರ್ಲಿ ಎಕ್ಸ್ಪೆಂಡಿಚರ್ ಆನ್ ಎಂಟರ್ಟೈನ್ಮೆಂಟ್ ಅಂಡ್ ಟ್ರಾವೆಲ್ ಆಫ್ ಡಿ ಅಂಡ್ ಇ. ಡಿ ಮತ್ತು ಇ ಇಬ್ರು ಸೇರಿ ಮಾಡುವಂತ ಎಕ್ಸ್ಪೆಂಡಿಚರ್ ಎಷ್ಟಾಗಿರುತ್ತೆ? ಎದ್ರ ಮೇಲೆ? ಟ್ರಾವೆಲ್ ಹಾಗೆ ಎಂಟರ್ಟೈನ್ಮೆಂಟ್ ಮೇಲೆ. ಫಸ್ಟ್ ಪರ್ಸೆಂಟೇಜ್ ನ ಕೂಡಿಸ್ಕೊಂಡ್ಬಿಡೋಣಂತೆ. 15 + 24 ಎಷ್ಟಾಗುತ್ತೆ? 39 ಆಗುತ್ತೆ. 39 ಡಿವೈಡೆಡ್ ಬೈ 100. ಪರ್ಸೆಂಟೇಜ್ ಹಚ್ಚೋ ಬದಲಿ ಡಿವೈಡೆಡ್ ಬೈ 100 ಹಚ್ತಾ ಇದ್ದೀನಿ. ಹಾಗೆ 20 + 30 50% ಆಗುತ್ತೆ. 50 ಡಿವೈಡೆಡ್ ಬೈ 100 ಹಚ್ಕೋತಾ ಇದ್ದೀನಿ. ಆಮೇಲೆ 24 + 22 46 ಆಗುತ್ತೆ. ಡಿವೈಡೆಡ್ ಬೈ 100 ಹಚ್ಕೋತಾ ಇದ್ದೀನಿ. ಹಾಗೆ 30 + 22 52 ಡಿವೈಡೆಡ್ ಬೈ 100 ಹಚ್ಕೋತಾ ಇದ್ದೀನಿ. ಇಂಟು 20,000 ಇಂಟು 25,000 ಇಂಟು 12,000 ಇಂಟು 18,000. ಓಕೆ, 20,000 ಆಗಬೇಕು. 2,000 ಬರ್ತಿದ್ದೆ. ನೆಕ್ಸ್ಟ್ ಬಂದ್ರೆ ಈ 0 ಈ 0 ಕ್ಯಾನ್ಸಲ್ ಆಯ್ತು. 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 ಅಷ್ಟು ಕ್ಯಾನ್ಸಲ್ ಮಾಡಿದಾಗಿದೆ. ಈಗ ಏನಿರೋದು? ಓನ್ಲಿ ಮಲ್ಟಿಪ್ಲಿಕೇಶನ್. 39 ಆಡ್ಲೆ 78 00 ಇಡ್ತಾ ಇದ್ದೀನಿ. 7,800 ಆಯ್ತು. 25 ಐದ್ಲೆ 125. 10 ಇದೆ, 10 ಇಡ್ತಾ ಇದ್ದೀನಿ. ಇದರದ್ದು ಹಾಗೆ ಇದ್ರದ್ದು 10 ಇದೆ, ಇದ್ರದ್ದು 10 ಆಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ರೆ 46 12 12 6 72 7 ಕೈಲ ಬರುತ್ತೆ. 12 4 48 7 55 48 7 55 ಆಯ್ತು. ಇದ್ರದ್ದು 0 ಇದೆ, ಇಲ್ಲಿ 0 ಇಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ರೆ 52 18 18 ಆಡ್ಲೆ ಹಿಂಗ್ ಮಾಡೋ ಬದ್ಲಿ ಏನ್ ಮಾಡೋದಂತೆ? 52 20 ಮಾಡ್ಕೊಂಡ್ಬಿಡೋಣಂತೆ. 52 ಆಡ್ಲೆ 104 ಆಗತ್ತೆ. ಹೌದಾ? 20 ಮಾಡ್ತಾ ಇದ್ದೀನಿ. ಅಂದ್ರೆ 200 ಮಾಡಿದ್ರೆ 1040 ಆಯ್ತು. ಅದರಲ್ಲಿ 104ನ ಲೆಸ್ ಮಾಡಿಬಿಡ್ರಿ. ಎಷ್ಟಾಗತ್ತೆ? 10 4 ಕಳೆದ್ರೆ 6 4 4 0 9 940. ಸಾರಿ, 10 4 ಕಳೆದ್ರೆ 6 4 1 ಕಳೆದ್ರೆ 3 1 ಕೈಲ ಕೊಡೋದು ಬಿಟ್ಟಿದ್ದೆ. ಸೊ 936 ಆಯ್ತು. ಇದ್ರ 0 ಬಿಟ್ಟಿದ್ದೀವಿಲ್ಲ, ಇಲ್ಲೇ ಆಡ್ ಮಾಡಿಬಿಡ್ಬೇಕು. 9,360 ಬರುತ್ತೆ. 9,360. ಈಗ ಏನ್ ಮಾಡ್ಬೇಕು? ಇವೆರಡು ಆಡ್ ಮಾಡಬೇಕು, ಇವೆರಡು ಆಡ್ ಮಾಡಬೇಕು. ಏನ್ ಹೇಳಿದ್ದಾರೆ? ಎ ಅಂಡ್ ಬಿ ಟುಗೆದರ್ ಅಂತ ಹೇಳಿದ್ದಾರೆ. ಹಾಗೆ ಡಿ ಅಂಡ್ ಇ ಟುಗೆದರ್ ಅಂತ ಹೇಳಿದ್ದಾರೆ. ಸೊ ಎರಡು ಆಡ್ ಮಾಡಬೇಕು. ಇವೆರಡು ಆಡ್ ಮಾಡಿದ್ರೆ 12,000 + 7,000 19,000 ಆಗುತ್ತೆ. 800 + 500 ಎಷ್ಟಾಗತ್ತೆ? 8 5 13 13 ಅಂತಂದ್ರೆ 1300 ಆಗತ್ತೆ. 19,000 + 1300 20,300. ಆಮೇಲೆ ಇದು 5,520 5,000 + 9,000 14,000 500 + 300 800 14,800 ಆಯ್ತು. 14,880 ಆಗತ್ತೆ. ಈಗ ಇದನ್ನ ಪರ್ಸೆಂಟೇಜ್ ಕಂಡುಹಿಡಿಬೇಕು. ಎದಕ್ಕೆ ಕಂಪೇರ್ ಮಾಡಬೇಕು? ಎ ಮತ್ತು ಬಿ ಕಂಪ್ಯಾರಿಸನ್ ನ ಎದ್ರ ಜೊತೆ ಮಾಡಬೇಕು? ಡಿ ಮತ್ತು ಇ ಜೊತೆ ಮಾಡಬೇಕು. ಅಂದ್ರೆ ಇಲ್ಲೇ ಡಿವೈಡೆಡ್ ಬೈ ಹಚ್ಬಿಡ್ತಾ ಇದೀನಿ ನಾ. ಇಲ್ಲಿ 20,300 ಡಿವೈಡೆಡ್ ಬೈ 14,880 ಇಂಟು 100 ಮಾಡ್ಬೇಕು ಈಗ ನಾನು. ಓಕೆ, ಈ 0 ಈ 0 ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. 2 7 14 2 2 4 2 4 8 2 4 8 2 7 14 2 4 8 ಹಾಗೆ 2 4 8.
ಎರಡು ಹತ್ಲೆ 20, ಎರಡು ಒಂದ್ಲೆ 2, 10 ಉಳಿತು, 2 ಐದ್ಲೆ 10, ಆಮೇಲೆ 0 ಕೊಡ್ತಾ ಇದ್ದೀನಿ. ಆಮೇಲೆ ಬಂದ್ರೆ 2 ಮೂರ್ಲೆ 6, 2 ಏಳೆ 14, ಆಮೇಲೆ 2 ಐದ್ಲೆ 4, 2 ಐದ್ಲೆ 10, 10 ಅಲ್ಲ ಒಂದೇ ಉಳಿಯುತ್ತೆ, 0 ಕೊಟ್ಟು ಕೇಸು 15 ಮಾಡ್ಕೋತಾ ಇದ್ದೀನಿ. 2 ಏಳೆ 14, ಆಮೇಲೆ 1 ಉಳಿಯುತ್ತೆ 10 ಆಗುತ್ತೆ, 2 ಐದ್ಲೆ 10, 5075 10. ಇನ್ ಮುಂದೆ ಬೇಡ, ಗುಣಾಕಾರ ಭಾಗಾಕಾರದ ಮೆಥಡ್ನ ತಗೊಂಡ್ಬಿಡ್ರಂತೆ. 5075, ಅದ್ರ ಮುಂದೆ ಇದನ್ನ 0 ಆ್ಯಡ್ ಮಾಡ್ತಾ ಇದ್ದೀನಿ, ಭಾಗಾಕಾರ 372, 372 ಒಂದ್ಲೇ ಬರ್ತಾ ಇದೆ, ಎಲ್ಲ ಒಂದಿದ್ದಾವೆ, ಸೊ ಒಂದೇನ ಮಾಡ್ಕೋತಾ ಇದ್ದೀನಿ. 372 ಆಯಿತು. 7 2 ಕಳೆದ್ರೆ 5, 10 7 ಕಳೆದ್ರೆ 3, 5 4 ಕಳೆದ್ರೆ 1, 135 ಆಯಿತು. 5 ಬಂದ್ಬಿಟ್ಟು ಕೆಳಗೆ ಇಳಿಸ್ಕೋತಾ ಇದ್ದೀನಿ. ಆಮೇಲೆ 3ಲೇ ಹೋಗ್ಬೋದು, 4ಲೇ ಹೋಗ್ಬೋದು, 4 12 ಆಗುತ್ತೆ, ಆಗಲ್ಲ, 3ಲೇ ಹೋಗುತ್ತೆ. 3 2 6, 3 ಏಳೆ 21, 2 ಕೈಲ 3 3 9 2, 9 2 11. ಸೊ ಇದೇನು ಬರ್ತಾ ಇದೆಪ್ಪ ಅಂದ್ರೆ 1 3 ಅಂತ ಬರ್ತಾ ಇದೆ. ಇಲ್ಲಿ 1 4 ಇದೆ, 5 ಇದೆ, 1 ಆಪ್ಷನ್ ಇದೆ ನೋಡಿ. ಪೂರ್ತಿ ಮಾಡಿ ನೋಡಿ, ಮೇ ಬಿ 1 3 6 ಪಾಯಿಂಟ್ ಸಮಥಿಂಗ್ ಬರ್ಬೋದು. ಪೂರ್ತಿ ಮಾಡಿ ನೋಡಿ, ಆಪ್ಷನ್ ಎ ಮಾತ್ರ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ರೆ 5th ಪ್ರಾಬ್ಲಮ್. ವಾಟ್ ಈಸ್ ದ ರೇಷಿಯೋ ಆಫ್ ಇಯರ್ಲಿ ಸೇವಿಂಗ್ ಆಫ್ ಡಿ ಅಂಡ್ ಎ ರೆಸ್ಪೆಕ್ಟಿವ್ಲಿ? ಇಯರ್ಲಿ ಸೇವಿಂಗ್ ಆಫ್ ಡಿ ಅಂಡ್ ಎ ಅಂತ ಕೇಳಿದರೆ, ಆಲ್ರೆಡಿ ನಾವು ಸೇವಿಂಗ್ ನ ಕಂಡು ಹಿಡ್ಕೊಂಡಿದ್ದೀವಿ. ಯಾವ ಪ್ರಾಬ್ಲಮ್ ನಲ್ಲಿಪ್ಪ ಅಂತಂದ್ರೆ 2ನೇ ಪ್ರಾಬ್ಲಮ್ ನಲ್ಲಿ. ಇಲ್ಲೇ ಇದೆ 2ನೇ ಪ್ರಾಬ್ಲಮ್. ಯಾರ್ಯಾರು ಕೇಳಿದ್ದಾರೆ? ಇಯರ್ಲಿ ಸೇವಿಂಗ್ ಆಫ್ ಡಿ ಮತ್ತು ಎ. ಇಯರ್ಲಿ ಸೇವಿಂಗ್ ಆಫ್ ಡಿ ಅಂಡ್ ಎ 4320, 5400. 4320, 5400. 4320 ಡಿದ್ ಬಂದ್ಬಿಡುತ್ತೆ, ಡಿದಾಗಿರುತ್ತೆ. ಹಾಗೆ ಎದೇನಿದೆ 5400 ಆಗಿರುತ್ತೆ. ಆಯ್ತಾ? ಈ 0 ಕ್ಯಾನ್ಸಲ್ ಆಯ್ತು. 9ಲೇ ಹೋಗುತ್ತೆ ನೋಡಿ, 9 4ಲೇ 32, ಎಷ್ಟು ಉಳಿಯುತ್ತೆ? 7 ಉಳಿಯುತ್ತೆ. 9 8ಲೇ 72, 9 6ಲೇ 54, 60 ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು 3ಲೇ ಹೋಗುತ್ತೆ, 3 1ಲೇ 3, 3 6ಲೇ 18, 3 2ಲೇ 6, 20 ಆಗುತ್ತೆ. ಆಮೇಲೆ 4ಲೇ ಹೋಗುತ್ತೆ, 4 4ಲೇ 16, 4 5ಲೇ 20. ಸೊ 4 5. ಹಾಗೆ ಇದು ಏನರ 5 4 ಕೊಟ್ಟಿದ್ರಪ್ಪ ಅಂತಂದ್ರೆ ಇದು ಆನ್ಸರ್ ರಾಂಗ್ ಆಗಿರುತ್ತೆ. ನೀವು ಆಗ ಪರ್ಸೆಂಟೇಜ್ ರೇಷಿಯೋ ಹೇಗೆ ಮಾಡಿರ್ತೀರಿ, ಎ ಇಷ್ಟು ಡಿ ಅಂತ ಮಾಡಿದ್ರೆ ಇದು ಬರುತ್ತೆ, ಬಟ್ ಅದು ಆನ್ಸರ್ ರಾಂಗ್ ಆಗಿರುತ್ತೆ. ನೀವೇನು ಮಾಡಬೇಕು, 4:5 ಹಚ್ಚಬೇಕಾಗತ್ತೆ. ಓಕೆ, ಇಷ್ಟು ಇವತ್ತಿನ ಲೆಕ್ಕ ಇರುತ್ತೆ. 10ನೇ ಪ್ರಾಬ್ಲಮ್. ನೆಕ್ಸ್ಟ್ ಬಂದರೆ ಡೈಲಿ DI 11. ಮನೇಲಿ ಟ್ರೈ ಮಾಡಿ. ಮಿಸ್ಸಿಂಗ್ ಡಾಟಾದ್ದು ಟೇಬಲ್ ಇದೆ. ಇದು ಮಿಸ್ಸಿಂಗ್ ಡಾಟಾ ಟೇಬಲ್ನಲ್ಲಿ ಡಾಟಾ ಮಿಸ್ಸಿಂಗ್ ಇರುತ್ತೆ. ಅದನ್ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟು ನಾವು ಕ್ವಶನ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಫಸ್ಟ್ ಕ್ವಶನ್ ಅಂದರೆ, ಇಫ್ ದ ಪಾಪ್ಯುಲೇಷನ್ ಆಫ್ ವಿಲೇಜ್ ಎ ಇನ್ಕ್ರೀಸ್ಡ್ ಬೈ 25%, ವಿಲೇಜ್ ಎ ಇದ್ದು 25% ಇನ್ಕ್ರೀಸ್ ಆದರೆ ಯಾವುದು ಇದು ಇನ್ಕ್ರೀಸ್ಡ್ ವ್ಯಾಲ್ಯೂ ಇರುತ್ತೆ 25%. ದೆನ್ ದ ಪಾಪ್ಯುಲೇಷನ್ ಆಫ್ ಎ ಇನ್ ದ ಫಸ್ಟ್ ಇಯರ್ ಪಾಪ್ಯುಲೇಷನ್ ಕಂಡುಹಿಡಿಬೇಕು, ಅದನ್ನ ಕಂಡುಹಿಡಿದು ಹೇಳಬೇಕು ಫಸ್ಟ್ ಪ್ರಾಬ್ಲಮ್. ಹಾಗೆ ನೆಕ್ಸ್ಟ್ ಬಂದರೆ, ಫೈಂಡ್ ದ ಪಾಪ್ಯುಲೇಷನ್ ಆಫ್ ವಿಲೇಜ್ ಸಿ ಇನ್ ಸೆಕೆಂಡ್ ಇಯರ್, 2ನೇ ಇಯರ್ ಸಿ ಇದ್ದು ಪಾಪ್ಯುಲೇಷನ್ ಕಂಡುಹಿಡಿಬೇಕು. ದ ಪಾಪ್ಯುಲೇಷನ್ ಆಫ್ ವಿಲೇಜ್ ಸಿ ಈಸ್ 150% ಆಫ್ ದಿ ಪಾಪ್ಯುಲೇಷನ್ ಆಫ್ ವಿಲೇಜ್ ಎ ಇನ್ ಸೆಕೆಂಡ್ ಇಯರ್. ಅಂದರೆ ಇದಕ್ಕಿಂತ 150% ಇನ್ಕ್ರೀಸ್ ಆಗಿದೆ ಅಂತ ಅದನ್ನು ಕಂಡು ಹಿಡ್ಕೊಳ್ಳಿ ನೋಡಿ. ಆಮೇಲೆ ರೇಷಿಯೋ ಆಫ್ ದ ಮೇಲ್ ಆ್ಯಂಡ್ ಫಿಮೇಲ್ ಇನ್ ಥರ್ಡ್ ಇಯರ್ದ ಯಾವುದು ಬಿ ರೇಷಿಯೋ ಕೊಟ್ಟಿದ್ದಾರೆ 3:2 ಅಂತ. ಆ್ಯಂಡ್ ದ ರೇಷಿಯೋ ಆಫ್ ಲಿಟ್ರೇಟ್ ಫಿಮೇಲ್ ಆ್ಯಂಡ್ ಇಲ್ಲಿಟ್ರೇಟ್ ಫಿಮೇಲ್ ಈಸ್ 1:4. Find the ratio between literate female and the total female in third year. ಈಸಿ ಇರುತ್ತೆ, ಮಾಡಿ ನೋಡಿ.
ಬರಲಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಫ್ ದ ಪಾಪ್ಯುಲೇಷನ್, ನಾಲ್ಕನೇ ಪ್ರಾಬ್ಲಮ್ ನೋಡೋದಾದ್ರೆ, ಇಫ್ ದ ಪಾಪ್ಯುಲೇಷನ್ ಆಫ್ ವಿಲೇಜ್ ಸಿ ಈಸ್ ಇನ್ಕ್ರೀಸ್ಡ್ ಬೈ 25%. ಸಿ ದ ಪಾಪ್ಯುಲೇಷನ್ ಇನ್ಕ್ರೀಸ್ ಆದರೆ 25% ಆ್ಯಂಡ್ 5% ಇನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್. ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ನಲ್ಲಿ 25% ಮತ್ತು 5% ಇನ್ಕ್ರೀಸ್ ಆದರೆ, ಥರ್ಡ್ ಇಯರ್ ಸೆಕೆಂಡ್ ಇಯರ್ಗಿಂತ ಥರ್ಡ್ ಇಯರ್ಗೆ 5% ಇನ್ಕ್ರೀಸ್ ಆಗಿದೆ ಅಂತೆ, ಫಸ್ಟ್ ಇಯರ್ಗಿಂತ ಸೆಕೆಂಡ್ ಇಯರ್ಗೆ 25% ಇನ್ಕ್ರೀಸ್ ಆಗಿದೆ ಅಂತೆ. ಹಂಗಾದ್ರೆ ಪಾಪ್ಯುಲೇಷನ್ ಬಂದ್ಬಿಟ್ಟು ಸಿ ಇದ್ದು ಫಸ್ಟ್ ಇಯರ್ ಎಷ್ಟಿತ್ತು ಅಂತ ಕೇಳ್ತಾ ಇದ್ದಾರೆ, ಕಂಡುಹಿಡಿಬೇಕಾಗುತ್ತೆ. ನೋಡೋಣಂತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ. ದ ಎವರೇಜ್ ಪಾಪ್ಯುಲೇಷನ್ ಆಫ್ ವಿಲೇಜ್ ಸಿ ಫಾರ್ 3 year is approximately what percent of the population of village B in third year? Okay, average population of ಮೂರು ಕೂಡಿಸ್ಬೇಕು ಬಂದಂತ ವ್ಯಾಲ್ಯೂನು. ಆಮೇಲೆ ಏನ್ ಕೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟೇಜ್ ಆಫ್ ದ ಪಾಪ್ಯುಲೇಷನ್ ಆಫ್ ವಿಲೇಜ್ ಬಿ ಇದ್ದು ಥರ್ಡ್ ಇಯರ್ನಲ್ಲಿ ಇರುವಂಥ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡ್ಬೇಕಂತ ಹೇಳಿದ್ದಾರೆ. ಏನು ಡಾಟಾ ಕೊಟ್ಟಿದ್ದಾರೆ ನೆಕ್ಸ್ಟ್, ಇಫ್ ದ ಪಾಪ್ಯುಲೇಷನ್ ಆಫ್ ವಿಲೇಜ್ ಸಿ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ 1,20,000 ಆ್ಯಂಡ್ 1,50,000. 1,20,000 ಇದ್ರದ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಹಾಗೆ 1,50,000 ಇದ್ರದ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಇವೇ ಡಾಟಾ ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ನಾವು ಸಿದ್ ಎವರೇಜ್ ಪಾಪ್ಯುಲೇಷನ್ ಕಂಡುಹಿಡಿಬೇಕು, ಆಮೇಲೆ ಇದನ್ನು ಅಪ್ರಾಕ್ಸಿಮೇಟ್ ಪರ್ಸೆಂಟೇಜ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದನ್ನೆಲ್ಲ ನೋಡೋಣಂತ. ಯುವರ್ ಸಕ್ಸಸ್ ಈಸ್ ಅವರ್ ಮಿಷನ್. ವೆಲ್ಕಮ್ ಟು ಭವ ಜ್ಞಾನಾಂತರ, ವೇರ್ ಲರ್ನಿಂಗ್ ಈಸ್ ಆನ್ ಅಡ್ವೆಂಚರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.